ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಏನವ್ವ ಹೇಳ್ತಿದ್ಯಾ ನೀನು? ಇಷ್ಟು ದೊಡ್ಡ ವಿಚಾರ ಆಗದೆ ಅಂದರೆ ನಮ್ಮ ಹಟ್ಟಿಯವರಿಗೆ ಗೊತ್ತಾಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನನ್ನಿಂದ ನಂಬೋಕ್ಕೆ ಸಾಧ್ಯನೇ ಆಯ್ತಿಲ್ಲ ಅಂತಾಳೆ ವಿದ್ಯಾ. ಅಯ್ಯೋ ವಿದ್ಯಾ, ಈ ವಿಚಾರದಲ್ಲಿ ನಿಮ್ಮ ಅಪ್ಪನ ಬಗ್ಗೆ ಅನುಮಾನ ಪಡಬೇಡ ಕಣವ ಅಂತಾರೆ ರತ್ನ. ಆದ್ರೂ ನಂಬೋಕೆ ಶಾನೆ ಕಷ್ಟ ಆಯ್ತದೆ ಕಣವ. ಇಂಥ ವಿಚಾರ ಅಂದಮೇಲೆ ಹಟ್ಟಿಯವರಿಗೂ ಇಲ್ಲ ಮಾವಯ್ಯನಿಗೂ ತಿಳಿದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ವಿಚಾರ ಮಾಡ್ದೇನೆ ಹೆಣ್ಮಗಳನ್ನ ಮದುವೆ ಮಾಡಿಕೊಟ್ಬಿಟ್ಟಾರೇನೇಮ್ಮ ಅಂತಾಳೆ ವಿದ್ಯಾ. ಒಳಗಿರೋ ಸತ್ಯ ಎಲ್ಲರ ಕಣ್ಣಿಗೂ ಬೀಳಾಕಿಲ್ಲ. ಆಮೇಲೆ ಇಂಥ ವಿಚಾರ ಹೊರಗೆ ಬಂದಿಲ್ಲ ಅಂದರೆ ಹೆಂಗೆ ತಾನೇ ತಿಳ್ಕೊಳ್ಳೋಕೆ ಸಾಧ್ಯ ಹೇಳು? ಇನ್ನೊಂದು ಮಾತು ಕಣವ, ಇಂಥ ವಿಚಾರದಾಗೆಲ್ಲ ನಿಮ್ಮಪ್ಪ ಸುಳ್ಳು ಹೇಳೋಕ್ಕಿಲ್ಲ ಅಂತಾರೆ ರತ್ನ. ಅಯ್ಯೋ, ಮದುವೆ ಮಾತುಕತೆ ಆಗೋಗದೆ ಎಲ್ಲ ಸಿದ್ಧತೆನೂ ಮಾಡ್ಕೋತಾ ಇದ್ದಾರೆ ಕಣವ ಅಂತಾಳೆ ವಿದ್ಯಾ. ಇನ್ನೂ ತಾಳಿ ಕಟ್ಟಿಲ್ಲ ಅಲ್ವೇನೆ? ನೋಡು, ಅತಿಯಾದ ನಂಬಿಕೆನೂ ಕೆಲವೊಂದು ಕಿತ ಮುಳು ಆಯ್ತದೆ. ಅವ್ರ ವಿಚಾರದಲ್ಲಿ ಆಗಿರೋದು ಅದೇಯ, ಇನ್ನೂ ತಡ ಮಾಡಬೇಡ ಅಂತಾರೆ ರತ್ನ. ಆಗ ಹೋಟೆಲ್ ಮ್ಯಾನೇಜರ್ ಹೊರಗಡೆ ಬಂದು, ಎಲ್ಲಿ ಹೋದ್ಲು ಈ ಹುಡುಗಿ? ಕೆಲಸ ಮಾಡೋದು ಬಿಟ್ಟು ಒಂಚೂರು ಜವಾಬ್ದಾರಿನೇ ಇಲ್ಲ ಅಂತಾರೆ. ಈಚೆ ವಿದ್ಯಾ, ಇವಾಗ ಏನವ್ವ ಮಾಡೋದು? ಮೊದಲೇ ಈ ಮದುವೆ ಕಣ್ಮಣಿಗೆ ಒಂಚೂರೂ ಇಷ್ಟ ಇಲ್ಲ ಅಂತಾಳೆ. ಹಂಗಾರೆ ಒಳ್ಳೇದೇ ಆಯ್ತಲ್ಲ ಬಿಡು, ನೀನು ವಿಷಯ ಹೇಳಿ ಮದುವೆ ಆಗ್ದಂಗೆ ನೋಡ್ಕೊ ಅಂತಾರೆ ರತ್ನ. ಅವ್ವ, ಈಗಿರೋ ಪರಿಸ್ಥಿತಿನಲ್ಲಿ ನಾನು ಯಾರಿಗೆ ಹೇಗೆ ಹೇಳಿದ್ರು ನನ್ನ ಮಾತನ್ನು ನಂಬಕ್ಕಿಲ್ಲ, ಕೇಳೋಕ್ಕೂ ಇಲ್ಲ ಕಣವ ಅಂತಾಳೆ ವಿದ್ಯಾ. ಹಂಗನ್ಬಿಟ್ಟು ಆ ಮಗಿನ ಬಾಳು ಹಾಳಾಗಲಿ ಅಂದ್ಬಿಟ್ಟು ಹಾಗೆ ಬಿಡಬೇಡವ್ವ ಅಂತಾರೆ ರತ್ನ. ಅದಕ್ಕೆ ನಾನು ಅವಕಾಶ ಕೊಡೋಕ್ಕಿಲ್ಲ ಕಣವ. ಹೆಂಗಾರ ಮಾಡಿ ಈ ವಿಚಾರ ಅವ್ರು ಮಾತಾಡ್ತೀನಿ ಅಂತಾಳೆ ವಿದ್ಯಾ. ಮೊದಲು ಆ ಕೆಲಸ ಮಾಡು, ಅಳಿಯಂದ್ರ ಏನಾರು ಮಾಡ್ತಾರೆ ಅಂತಾರೆ ರತ್ನ. ಆಗ ಮ್ಯಾನೇಜರ್ ಬಂದು, ಅಲ್ಲ ಕಣವ, ಹೋಗಿ ಬರೋ ಗಾಡಿಗೆ ಬಾವುಟ ತೋರಿಸೋಕ್ಕೆ ನಿಲ್ಸಂದ್ರೆ ಇಲ್ಲಿ ಬಂದು ಕತೆ ಹೊಡಿತಿದ್ಯಾ ಅಂತಾರೆ. ಇಲ್ಲ ಅಣ್ಣ, ಒಸಿ ಮಾತಾಡಬೇಕಿತ್ತು, ಅದಕ್ಕೆ ನಾನೇ ಕರ್ಕೊಂಡು ಬಂದಿದ್ದು ಅಂತಾರೆ ರತ್ನ. ಅಷ್ಟಕ್ಕೂ ನೀನ್ಯಾರಮ್ಮ ಅಂತಾರೆ ಮ್ಯಾನೇಜರ್. ನಾನು ವಿದ್ಯಾ ಅವರು ಅವ್ವ, ಇವಳನ್ನು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗುವ ಅಂತ ಬಂದೆ ಅಂತಾರೆ ರತ್ನ. ಕೆಲಸ ಮಾಡೋ ಜಾಗದಲ್ಲಿ ಏನವ್ವ ನಿನ್ನ ಮಾತು? ಇದೆಲ್ಲ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಏನೋ ಒಳ್ಳೆ ಹುಡುಗಿ ಅಂತ ಕೆಲಸ ಕೊಟ್ಟರೆ ಹೀಗೆ ಕಾಲ ಕಳೀತಾ ಬಂದ್ಬಿಟ್ಟಿಯಲ್ಲ ಅಂತಾರೆ ಮ್ಯಾನೇಜರ್. ಸರಿ ಕಣವ, ನೀನು ಹೊರಡು, ನಾನು ಆಮೇಕಿಂದ ನಿನಗೆ ಫೋನ್ ಮಾಡ್ತೀನಿ ಅಂತಾಳೆ ವಿದ್ಯಾ. ಸರಿ ಕಣವ ಅಂತ ರತ್ನ ಹೋಗ್ತಾರೆ. ಏನಮ್ಮ ಇಲ್ಲಿ ನಿಂತಿದ್ಯಾ? ಹೋಗಿ ಕೆಲಸ ನೋಡೋಗು ಅಂತಾರೆ ಮ್ಯಾನೇಜರ್. ಕಣ್ಣೀರನ್ನು ಒರೆಸ್ಕೊಂಡು ವಿದ್ಯಾ ಮತ್ತೆ ಕೆಲಸಕ್ಕೆ ಬರ್ತಾಳೆ. ರತ್ನ ತಿರುಗಿ ನೋಡ್ತಾ ಹೋಗ್ತಾರೆ. ವಿದ್ಯಾ ಅಳ್ತಾಳೆ. ಈಚೆ ಶಿವರಾಮೇಗೌಡರು, ಗೋವಿಂದ, ಈ ಮದುವೆ ತಯಾರಿ ಎಲ್ಲ ಅಚ್ಚುಕಟ್ಟಾಗಿ ನಡೀತಿದೆ ತಾನೆ? ಆಮ್ಯಾಕೆ ಈ ಬಂಧು ಬಳಗದವರಿಗೆಲ್ಲ ಪತ್ರಿಕೆ ಕೊಟ್ಟು ಕರೆದಿದ್ದೀರಾ ಅಲ್ವೇ ಅಂತಾರೆ. ಹೌದಣ್ಣ, ನಮ್ಮ ಶಕ್ತಿ ಮೀರಿ ಎಲ್ಲನೂ ಮಾಡ್ತಿದ್ವಿ. ಸಹಾಯಕ್ಕೆ ರಾಕಿ ಒಬ್ಬನೇ ಅವನೇ. ಇಂಥ ಟೈಮ್ನಾಗೆ ಇನ್ನೊಂದಿಬ್ಬರು ಜೊತೆಗಿದ್ದಿದ್ರೆ ಸಂದಾಗಿರೋದು ಅನ್ನಿಸ್ತದೆ ಅಂತಾರೆ ಗೋವಿಂದ. ಅದು ಸರಿ, ನಮ್ಮ ಕ್ವಾಟ್ಲೆಗೆ ಕಣ್ಮಣಿ ಮದುವೆ ಆಗ್ತಾ ಇದೆ ಅಂತ ಗೊತ್ತಾಗ್ಲಿಲ್ವೇನಾ? ಗೊತ್ತಾಗಿದ್ದಿದ್ರೆ ಅವನು ಇಲ್ಲಿ ಗಂಟ ಬರದೇ ಇರ್ತಾ ಇದ್ನಾ ಅಂತಾರೆ ಶಿವರಾಮೇಗೌಡರು. ಗೊತ್ತಾಗದೇ ಇರ್ತದೆಯೇ? ಗೊತ್ತಾದ್ರೂ ಯಾರೂ ಕರೆದಿಲ್ಲ ಅಂತ ಮಳ್ಳನಂಗೆ ಸುಮ್ಮನೆ ಅವನೇ ಅಷ್ಟೇ ಅಂತಾರೆ ಅಜ್ಜಿ. ಅಲ್ಲ ಮೌನ, ನಾನು ಮೀಟಿಂಗು ಅದು ಇದು ಅಂತ ಬ್ಯುಸಿ ಆಗಿರ್ತೀನಿ. ನೀವಾರ ಒಂದು ಫೋನ್ ಮಾಡಿ ಕರಿಬೇಕು ತಾನೆ? ಏನೋ ಒಂದು ಮಾತು ಬರ್ತದೆ ಹೋಯ್ತದೆ, ಅದನ್ನೆಲ್ಲ ಮನಸ್ಸಲ್ಲಿ ಮಾಡಿಕೊಂಡು ಹೋದ್ರೆ ಆಯ್ತದೆಯೇ? ಗೋವಿಂದ, ನೀನೊಂದು ಕೆಲಸ ಮಾಡು, ಫೋನ್ ಮಾಡಿ ನಾನು ಕರಿತಾವ್ನಿ ಅಂತ ಹೇಳು ಅಂತಾರೆ ಶಿವರಾಮೇಗೌಡರು. ಸರಿ ಅಣ್ಣ ಅಂತ ಗೋವಿಂದ ಈಚೆ ಬಂದು ಕ್ವಾಟ್ಲೆಗೆ ಕಾಲ್ ಮಾಡ್ತಾರೆ. ಈಚೆ ಕ್ವಾಟ್ಲೆಗೆ ಫೋನ್ ಮಾಡಿ, ಓಹೋ ಚಿಕ್ಕಮಾವಯ್ಯ ಫೋನ್ ಮಾಡವ್ರೆ ಅಂತ ಹೇಳಿ ಚಿಕ್ಕಮಾವಯ್ಯ ಅಂತಾನೆ ಕ್ವಾಟ್ಲೆ. ಚಿಕ್ಕಮಾವಯ್ಯ ಸದ್ಯ ಜಪ್ತಿ ಅವನಲ್ಲ ಅಂತಾರೆ ಗೋವಿಂದ. ಇದು ನೀವು ಕೊಟ್ಟಿರೋ ಭಿಕ್ಷೆ ಮಾವಯ್ಯ, ನಾನೇನಾರ ಮರ್ತೆ ಅಂದರೆ ನಾನು ಬದುಕಿದ್ರು ಏನು ಪ್ರಯೋಜನ ಅಂತಾನೆ ಕ್ವಾಟ್ಲೆ. ಬಿಡ್ತು ಅನ್ಲ, ನಾವೆಲ್ಲ ಇರಬೇಕಾದ್ರೆ ಯಾಕೆ ಹೀಗೆಲ್ಲ ಮಾತಾಡಿ? ನೋಡು, ಈಗ ಅದೆಲ್ಲ ಬಿಟ್ಟು ನೆಟ್ಟಗೆ ಮನೆಗೆ ಬಾ ಅಂತಾರೆ ಗೋವಿಂದ. ಮನೆಗ? ಯಾಕೆ ಮಾವಯ್ಯ ಅಂತಾನೆ ಕ್ವಾಟ್ಲೆ. ಓ, ಕಾರಣ ಕೇಳೋಷ್ಟು ದೊಡ್ಡ ಮನುಷ್ಯ ಆಗಿಬಿಟ್ಟಿದ್ಯಾ? ಸರಿ, ಎಲ್ಲೇ ಇದ್ರೂ ಆದಷ್ಟು ಬೇಗ ಕಣ್ಮುಂದೆ ಇರಬೇಕು ಅಂತ ಅಣ್ಣ ಹೇಳವ್ರೆ, ಬಂದ್ಬಿಡು ಅಂತಾರೆ ಗೋವಿಂದ. ಏನು, ಮಾವಯ್ಯ ಹೇಳವ್ರ? ಸರಿ ಹಂಗಾರೆ ನಾನು ಈಗಲೇ ಬರ್ತೀನಿ ಅಂತ ಎದ್ದು ನಿಂತ್ಕೊಂಡು, ಅದು ಭದ್ರಾ ಅಂತಾನೆ ಕ್ವಾಟ್ಲೆ. ಸಾಕು ಮುತ್ಲ ಬಾಯಿ, ನಿಮ್ಮಿಬ್ಬರದ್ದು ಏನಿಲ್ಲ ಇದು ಕೋಳಿ ಜಗಳ. ಎಷ್ಟು ಕಿತ್ತಾಡ್ಕೊಂಡಿದ್ರಿ, ಅದೆಷ್ಟು ಒಂದಾಗಿರಿ. ಮನೆ ಗಂಟ ಹೀಗೆ ಇದ್ಬಿಡೋ ಹಾಗೆ ಆಡ್ತಿದ್ದೀರಲ್ಲೋ
ನೋಡು ನೀನು ಬಂದರೆ ಅದೆಲ್ಲ ಸರಿ ಹೋಯ್ತದೆ, ಬಾಯಿ ಮುಚ್ಕೊಂಡು ಬರೋದು ಕಲಿ ಅಂತಾರೆ ಗೋವಿಂದ. ಅದು ಅಂತಾನೆ ಕ್ವಾಟ್ಲೆ. ಹಂಗೂ ಇಲ್ಲ ಹಿಂಗೂ ಇಲ್ಲ ಕಣಂತೆ, ಇಲ್ಲಿ ಕಣ್ಮಣಿ ಕೆಲಸ ಬೇಕಾದಷ್ಟು ಅದಾವೆ. ಅಲ್ಲ ಕಣ್ಲ, ಓಡಾಡಬೇಕಾಗಿರೋ ನೀನೇ ಎಲ್ಲೋ ಹೋಗಿ ಸೇರಿಕೊಂಡ್ರೆ ಕೆಲಸ ಹೆಂಗೆ ನಡೆದವು ಅನ್ನೋ ಜ್ಞಾನ ಬೇಡವಾ ನಿನಗೆ? ನೋಡು ಈಗ ಈ ರಾಗ ಎಲ್ಲ ನಿಲ್ಲಿಸಿ ಮರ್ಯಾದೆಯಿಂದ ಮನೆಗೆ ಬರೋದು ನೋಡು ಅಂತಾರೆ ಗೋವಿಂದ. ಸರಿ ಮಾವಯ್ಯ ಬರ್ತೀನಿ ಅಂತಾನೆ ಕ್ವಾಟ್ಲೆ. ಬಿರ್ರನೆ ಬಂದುಬಿಡು ಅಂತಾರೆ ಗೋವಿಂದ. ಸರಿ ಮಾವಯ್ಯ ಈಗಲೇ ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ಕ್ವಾಟ್ಲೆ. ಈಚೆ ಭದ್ರ ಫೋನಲ್ಲಿ, ಅಣ್ಣ ಭಟ್ರಿಗೆ ಹೇಳಿದ್ದೀರ ತಾನೆ, ಆಮೇಲೆ ಅಡುಗೆಲಿ ಒಂಚೂರು ಕುಂದುಕೊರತೆ ಆಗಬಾರ್ದು ಅಣ್ಣ, ಆಮ್ಯಾಕೆ ವಾದಿದವರಿಗೂ ಹೇಳು, ಕೇಳಿದವರೆಲ್ಲ ಹಂಗೆ ತಲೆದೂಗ್ತಿರ್ಬೇಕು. ಒಟ್ಟಿನಲ್ಲಿ ಅಣ್ಣ ನನ್ನ ತಂಗಿ ಮದುವೆ ಧಾಮ್ ಧೂಮ್ ಅಂತ ನಡಿಬೇಕು, ನೋಡೋಣ ಸರಿ ಅಣ್ಣ ಅಂತ ಕಾಲ್ ಕಟ್ ಮಾಡ್ತಾನೆ ಭದ್ರ. ಆಗ ವಿದ್ಯೆ ಬಂದು ಭದ್ರನ ಮಾತನ್ನು ಕೇಳಿಸ್ಕೊಂಡು, ಅಲ್ಲ ಒಂದಿನ ಬಂದು ಹೋಗೋ ಭಟ್ರು ಮತ್ತು ವಾದಿದವ್ರ ಬಗ್ಗೆ ಇಷ್ಟೆಲ್ಲ ವಿಚಾರಿಸ್ತಿದ್ದೀರಾ? ಅವಳಿಗೆ ತಾಳಿ ಕಟ್ಟಿ ಕೊನೆಗಂಟ ಬಾಳ್ಬೇಕಾಗಿರೋ ಹುಡುಗನ ಯೋಗ್ಯತೆ ಏನು ಅಂತ ಇದೇ ಥರ ವಿಚಾರಿಸ್ತಿದ್ದೀರಾ ಅಂತಾಳೆ ವಿದ್ಯಾ. ಈ ಹುಡುಗನ್ನ ಚಿಕ್ಕವ ನೋಡಿದ್ದು ಅಂದಮೇಲೆ ಆ ಹುಡುಗನ ಬಗ್ಗೆ ಏನಾರ ವಿಚಾರಿಸೋಕ್ಕಿದ್ದಾತ ಹೇಳು ಅಂತಾನೆ ಭದ್ರ. ಅವನನ್ನು ಯಾರು ನೋಡಿದ್ದಾರೆ ಅನ್ನೋದಕ್ಕಿಂತ ಅವನ ವ್ಯಕ್ತಿತ್ವ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಮುಖ್ಯ. ಒಂದು ಮನೆ ಕಟ್ಟೋಕ್ಕಿಂತ ಮುಂಚೆ ನೆಲ ಗಟ್ಟಿ ಇದ್ದಾತ ಇಲ್ಲ ಅಂತ ಹೆಂಗೆ ನೋಡ್ತೀವೋ ಹಾಗೆಯ ನಿಮ್ಮ ತಂಗಿ ಜೀವನನ ಅವನಿಗೆ ಒಪ್ಸೋಕ್ಕಿಂತ ಮುಂಚೆ ಅವನ ಯೋಗ್ಯತೆ ಏನು ಅನ್ನೋದನ್ನು ತಿಳ್ಕೊಳ್ಳೋದು ಅಣ್ಣನಾಗಿ ನಿಮ್ಮ ಕರ್ತವ್ಯ. ಮದುವೆ ಅನ್ನೋದು ಬರೀ ಒಂದಿನದಲ್ಲಿ ಮುಗ್ದೋಗೋ ಕಾರ್ಯಕ್ರಮ ಅಲ್ಲ, ಅದು ಇಡೀ ಜೀವನ. ಹಂಗಾಗಿ ಆತುರದಲ್ಲಿ ನಂಬೋದಕ್ಕಿಂತ 4 ಕಡೆ ವಿಚಾರಿಸಿ ಖಚಿತ ಮಾಡ್ಕೊಳ್ಳೋದು ಶಾನೆ ಮುಖ್ಯ ಆಯ್ತದೆ ಅಂತಾಳೆ ವಿದ್ಯಾ. ಹಾಗಾದರೆ ನನ್ನ ಚಿಕ್ಕವ್ವ ಇದ್ರ ಬಗ್ಗೆ ವಿಚಾರಿಸಿಲ್ಲ ಅಂತಿದ್ಯಾ ಅಂತಾನೆ ಭದ್ರ. ವಿಚಾರಿಸಿರ್ಬೋದು, ತಿಳ್ಕೊಂಡಿರ್ಬೋದು, ಆದರೆ ಕೆಲವೊಂದು ಸತ್ಯವರು ಅವ್ರ ಕಣ್ಣಿಗೆ ಕಂಡಿರುತ್ತೆ ಅಂತ ಏನು ದಿಟ ಹೇಳಿ? ಬಂದು ವಿಚಾರನ ಜಪ್ತಿಗೆ ಮಾಡ್ಕೊಳ್ಳಿ. ನೀರಿನ ಆಳ ಎಷ್ಟದೆ ಅಂತ ಮೇಲಿಂದ ತಿಳ್ಕೊಳ್ಳೋದು ಶಾನೆ ಕಷ್ಟ ಅಂತಾಳೆ ವಿದ್ಯಾ. ಅವತ್ತು ನೋಡಿದರೆ ನಿಮ್ಮ ತಂಗಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡಿದ್ದೀರಾ ಅಂತ ನನ್ನ ತಂಗಿ ಬಗ್ಗೆ ಅನುಮಾನ ಹುಟ್ಟಾಕೋಕೆ ನೋಡಿದೆ. ಇವತ್ತು ನೋಡಿದರೆ ಹುಡುಗ ಸರಿ ಇಲ್ವೇನೋ ಅನ್ನೋ ಪ್ರಯತ್ನ ಮಾಡ್ದಂಗಿದೆ. ಇದೆಲ್ಲ ನೋಡ್ತಿದ್ರೆ ನನ್ನ ತಂಗಿ ಮೇಲಿರೋ ಕಾಳಜಿ ಅಲ್ಲ, ನನ್ನ ತಂಗಿ ಮದುವೆ ನಿಲ್ಲಿಸೋಕ್ಕೆ ಮಾಡ್ತಾ ಇರೋ ಕಿತಾಪತಿ ಇದ್ದಂಗದೆ. ನೇರವಾಗಿ ಹೇಳು, ಈ ಮದುವೆನ ಹೆಂಗಾರ ಮಾಡಿ ನಿಲ್ಲಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಹಿಂಗೆ ಅಂತಾನೆ ಭದ್ರ. ಮದುವೆ ನಿಲ್ಲಿಸೋ ಆಸೆ ಆಗಲಿ, ನಿಮ್ಮ ಮನಸ್ಸನ್ನು ಕೆಡಿಸೋ ಉದ್ದೇಶ ಆಗಲಿ ನನಗಿಲ್ಲ. ನಾಳೆ ಏನೂ ಹೆಚ್ಚು ಕಮ್ಮಿ ಆಗಬಾರ್ದು. ಭಾರಿ ತಿಳ್ಕೊಂಡಿರೋ ಹಂಗೆ ಮಾತಾಡ್ತಿದ್ಯಲ್ಲ, ನೀನೇನಾರ ಅವನ ಬಗ್ಗೆ ವಿಚಾರಿಸಿದ್ಯೇ? ಅವನ ಬಗ್ಗೆ ಏನಾರ ತಿಳ್ಕೊಂಡಿದ್ಯಾ ಹೇಳು ಅಂತಾನೆ ಭದ್ರ. ನಾನೇನು ತಿಳ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ನೀವೇನು ತಿಳ್ಕೊತೀರಾ ಅನ್ನೋದು ಮುಖ್ಯ. ಮೊದಲು ಆ ಕೆಲಸ ಮಾಡಿ ಅಂತ ವಿದ್ಯೆ ಹೋಗಬೇಕು ಅನ್ನುವಾಗ, ಏಯ್ ನಿಂತ್ಕೊ ಇಲ್ಲಿ, ಯಾಕೆ ಹಿಂಗೆಲ್ಲ ಮಾತಾಡೋಯ್ತಿ ಅಂತಾನೆ ಭದ್ರ. ಹೋಗಿ ವಿಚಾರಿಸಿ ಮುಂದುವರಿರಿ ಅಂತ ಹೇಳ್ದೆ ತಾನೆ ಅಂತಾಳೆ ವಿದ್ಯಾ. ಅದೇನಯ್ಯ ಕೇಳ್ತಿದ್ರು, ವಿಚಾರಿಸೋಕೆ ಏನಿದ್ದದ್ದು ಅಂತಾನೆ ಭದ್ರ. ಅವನು ಸರಿ ಇಲ್ಲ, ನೀವೆಲ್ಲರೂ ಅಂದ್ಕೊಂಡಿರೋ ಹಂಗೆ ಅವನು ಗುಣವಂತ ಅಲ್ಲ. ನಮ್ಮ ಕಣ್ಮಣಿಗೆ ಕೈ ಹಿಡಿಯೋದಕ್ಕೆ ಅವನಿಗೆ ಅರ್ಹತೆ ಯೋಗ್ಯತೆ ಯಾವುದೂ ಇಲ್ಲ ಅಂತಾಳೆ ವಿದ್ಯಾ. ಏನು ಹೇಳ್ತಿದ್ಯಾ ನೀನು? ಅವನು ಸರಿ ಇಲ್ಲ ಅಂತ ನಿನ್ಗೆ ಹೆಂಗೆ ಗೊತ್ತಾಯಿತು? ನೀನೇನಾರ ಕಣ್ಣಾರೆ ಕಂಡಿದ್ಯಾ ಅಥವಾ ಯಾರಾದರೂ ಹೇಳಿದಾರಾ ಅಂತಾನೆ ಭದ್ರ. ಹೌದು, ಕಂಡಿರೋ ನಮ್ಮ ಅಪ್ಪಯ್ಯನೇ ಅವ್ರ ಬಗ್ಗೆ ಹೇಳಿದ್ದು. ಇವತ್ತು ನಮ್ಮವ್ವ ಜೈಲಲ್ಲಿರೋ ನಮ್ಮ ಅಪ್ಪನ ನೋಡೋಕೆ ಹೋದಾಗ ಅಂತ ಅಪ್ಪ ಹೇಳಿರೋದನ್ನೆಲ್ಲ ವಿದ್ಯೆ ಹೇಳ್ತಾಳೆ. ತಾನೇ ಕಳ್ಳ, ಪರರನ್ನು ನಂಬೇಡ ಅನ್ನೋದಕ್ಕೆ ನಿಮ್ಮ ಅಪ್ಪ ಬಂದವನೇ. ಈ ಮಾತನ್ನು ದಾರಿಲಿ ಅವನು ಹೋಗೋನು ಹೇಳಿದ್ರು ನಂಬಿಡ್ತಿದ್ನೇನೋ. ಆದರೆ ನಿಮ್ಮ ಅಪ್ಪ ನಂತ ಸುಳ್ಳುಗಾರ ಮೋಸಗಾರ ಹೇಳಿದ ಮಾತನ್ನು ನಾನು ಯಾವುದೇ ಕಾರಣಕ್ಕೂ ನಂಬಕ್ಕಿಲ್ಲ. ಅಷ್ಟಕ್ಕೂ ಬೇರೆಯವ್ರ ಬಗ್ಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ನಿಮ್ಮ ಅಪ್ಪಂಗೇನು ಅರ್ಹತೆ ಇದ್ದಿತ್ತೋ? ಎಲ್ಲರೂ ನಿಮ್ಮನೆಯವ್ರು ಹಾಗೆ ಮೋಸ ಮಾಡಿ ಸುಳ್ಳು ಹೇಳೋರು ಅಂದ್ಕೊಂಡ್ಬಿಟ್ಟಿದ್ದೀರಾ? ಹಿಂಗೆಯ ಇಲ್ಲದೆ ಇರೋದನ್ನೆಲ್ಲ ನನ್ನ ತಲೆಗೆ ತುಂಬಿ ಸಂದಾಗಿ ನಡೀತಿರೋ ಮದುವೆನ ನಿಲ್ಲಿಸ್ಬೇಕು ಅಂತ ನೋಡ್ತಿದ್ದೀರಾ? ಅದಕ್ಕೆಲ್ಲ ಭದ್ರ ಅವಕಾಶ ಕೊಡೋಕ್ಕಿಲ್ಲ ಅಂತಾನೆ ಭದ್ರ. ಇದು ನಿಮ್ಮ ತಂಗಿ ಮದುವೆ, ಇದರಲ್ಲಿ ಮೂಗು ತೂರಿಸೋ ಯಾವ ಅಧಿಕಾರನೂ ನಮಗಿಲ್ಲ. ಆದರೂ ಅವಳು ಕೈ ಹಿಡಿಯೋ ಹುಡುಗ ಒಳ್ಳೆಯವನ ಅಲ್ವಾ ಅಂತ ತಿಳ್ಕೊಂಡು ನಿಮ್ಮ ತಂಗಿನ ಒಪ್ಸೋ ಜವಾಬ್ದಾರಿ ನಿಮ್ಮದು. ನಮ್ಮ ಅಪ್ಪನ ಮೇಲಿರೋ ಕೋಪಕ್ಕೆ ಅವತ್ತು ನಾವು ಮಾಡಿರೋ ಸುಳ್ಳನ್ನು ಮನಸ್ಸಲ್ಲಿ ಮಾಡಿಕೊಂಡು ನಿಮ್ಮ ತಂಗಿ ಜೀವನನ ಬಲಿ ಕೊಟ್ಬಿಡಿ ಅಂತ ವಿದ್ಯೆ ಹೋಗಿ ಮಲ್ಕೋತಾಳೆ. ಈಚೆ ಕ್ವಾಟ್ಲೆ ಭದ್ರನ ಮನೆ ಮುಂದೆ ಬಂದು ನಿಂತ್ಕೊಂಡು ಅವತ್ತು ಭದ್ರ ತನ್ನ ಕೆನ್ನೆಗೆ ಹೊಡೆದಿರೋದನ್ನು ನೆನ್ಪು ಮಾಡ್ಕೊತಿರ್ತಾನೆ. ಆಗ ಅವನ ಹತ್ರ ಚಂಪಾ ಬರ್ತಾಳೆ. ಈಚೆ ಶಿವರಾಮೇಗೌಡರು, ಗೋವಿಂದ ಎಲ್ಲ ಪಕ್ಷದವರು ಬರ್ತಾರೆ, ಯಾರಿಗೂ ಏನೂ ಕಡಿಮೆ ಆಗಬಾರ್ದು, ಹಂಗೆ ನೋಡ್ಕೋಬೇಕು ಅಂತ ಇರುವಾಗ ಶಿವರಾಮೇಗೌಡರು ಕ್ವಾಟ್ಲೆನ ನೋಡಿ ಮುಂದೆ ಬರ್ತಾರೆ. ಅಣ್ಣಯ್ಯ, ಕ್ವಾಟ್ಲೆ ಅಣ್ಣಯ್ಯ, ಅದ್ಯಾಕೆ ಇಲ್ಲೇ ನಿಂತ್ರಿ, ನಡೀರಿ ಮನೆಗೆ ಹೋಗುವ ಅಂತಾಳೆ ಚಂಪಾ. ಆಗ ಶಿವರಾಮೇಗೌಡರು ಬಂದು, ಯಾಕ್ಲಾ ಹಿಂಗೆ ನಿಂತ್ಬಿಟ್ಟಿದ್ದಿ, ಒಳಗೆ
ಕಳಿಸೋದಕ್ಕೆ ಸಾಹೇಬ್ರಿಗೆ ಆರತಿ ಗೀರ್ತಿ ಮಾಡಬೇಕೇನೋ ಅಂತಾರೆ. ಅದು ಮಾವಯ್ಯ ಅಂತಾನೆ ಕ್ವಾಟ್ಲಿ. ಏನು ಕ್ವಾಟ್ಲೆ, ನಿನ್ನ ಸ್ವಾಗತ ಮಾಡೋಕ್ಕೆ ಬ್ಯಾಂಡು ಗಿಂಡು ತರಲಿಲ್ಲ ಅಂತ ಬೇಸರ ಮಾಡ್ಕೊಂಡಿದ್ಯಾ ಹಿಂಗೆ ಅಂತ ನಗ್ತಾರೆ ಗೋವಿಂದ. ಆಗ ಕ್ವಾಟ್ಲೆ ಅವ್ರ ಜೊತೆ ಒಳಗೆ ಬರ್ತಾನೆ. ಆಗ ಮನೆಯವರೆಲ್ಲ ಬರ್ತಾರೆ. ಓಹೋ ಏನು ಕ್ವಾಟ್ಲೆ, ಈ ಹಟ್ಟಿಗೆ ಬರೋಕ್ಕೆ ಅಷ್ಟೊಂದು ಬೀಗುಮನ್ವೇ ಅಂತಾರೆ ಅಜ್ಜಿ. ಹಾಗೇನಿಲ್ಲ ಅಜ್ಜವ್ವ ಅಂತಾನೆ ಕ್ವಾಟ್ಲಿ. ಹೋಗಿ ವಿರೋಧ ಪಕ್ಷದ ಜೊತೆ ಸೇರ್ಕೊಂಡವನು ಈಗ ಯಾಕೆ ಬಂದಿದ್ಯಾ ಅಂತಾಳೆ ಸಾವಿತ್ರಿ ನಿನ್ನ ಬಾಯಿ ಸುಮ್ಕಿರಾಕಿಲ್ಲ ಅಂತದೆಯೇ, ಅವನಿಗೆ ಫೋನ್ ಮಾಡಿ ಬಾ ಅಂದಿದ್ದು ನಾನೇಯ, ಅದಕ್ಕೆ ಅವನು ಬಂದವನೇ ಅಂತಾರೆ ಶಿವರಾಮೇಗೌಡರು. ಹಂಗಲ್ಲ ಅಣ್ಣ, ಅವತ್ತು ನಾವು ಮರಿ ಕುಯ್ದು ಹರಕೆ ಒಪ್ಸೋಕೆ ಹೋಗಿದ್ದಿನ ಅವಳ ಜೊತೆ ಸೇರಿಕೊಂಡು ಮುಯ್ಯೂಟ ಮಾಡಿಕೊಂಡು ಮೈಕಲ್ಲಿ ಎಷ್ಟೆಲ್ಲ ಮಾತಾಡ್ದ ಅಂತ ನೀನೇ ನೋಡ್ಬಿಟ್ಟಿಯಲ್ಲ ಅಂತಾಳೆ ಸಾವಿತ್ರಿ. ಅವತ್ತು ನೀವು ಹಂಗಾಡಿದ್ರಿ, ಅವನು ಹಂಗಾಡ್ದ, ಅದನ್ನು ಅಲ್ಲೇ ಬಿಡಬೇಕು ಅಂತಾರೆ ಶಿವರಾಮೇಗೌಡರು. ಈಗ ಏನು ಕ್ವಾಟ್ಲೆ, ನೀನು ನಮ್ಮ ಪಕ್ಷನ ವಿರೋಧ ಪಕ್ಷನ ಹೇಳ್ಬಿಡು ಅಂತಾರೆ ಈಶ್ವರಿ. ನಮ್ಮ ಮಾವಯ್ಯನ ಪರ, ಯಾವಾಗಲೂ ನ್ಯಾಯದ ಪಕ್ಷದವನು ಅಂತಾನೆ ಕ್ವಾಟ್ಲೆ. ಎಲ್ಲರೂ ನಗ್ತಾರೆ. ಅದೆಲ್ಲ ಸರಿ ಕಣ್ಲಾ, ಭದ್ರಂಗೂ ನಿನಗೂ ಮನಸ್ತಾಪ ಆಗಿ ಮಾತು ಬಿಟ್ಟೆ ನಂತವ ಹೇಳಬೇಕು ತಾನೆ, ಅದು ಬಿಟ್ಟು ನೀನು ಮನೆ ಬಿಟ್ಟು ಹೊಂಟೋದ್ರೆ ಅದು ಹಿಂಗಾಯ್ತದೆ ಅಂತಾರೆ ಶಿವರಾಮೇಗೌಡರು. ಕ್ಷಮಿಸು ಮಾವಯ್ಯ, ನೀನು ನನಗೆ ದೇವ್ರ ಸಮಾನ, ಆದರೆ ಅವತ್ತು ಅಣ್ಣ ತಮ್ಮನ ಮಾತಿಂದ ನನಗೆ ಶಾನೆ ನೋವಾಗೋಯ್ತು, ಅದಕ್ಕೆ ಆ ನೋವಲ್ಲಿ ಹೊಂಟೋದೆ, ಇನ್ಯಾವತ್ತೂ ಹಿಂಗೆ ಮಾಡೋಕ್ಕಿಲ್ಲ ಮಾವಯ್ಯ ಅಂತಾನೆ ಕ್ವಾಟ್ಲೆ. ಗೋವಿಂದ, ಭದ್ರಂಗೆ ಫೋನ್ ಮಾಡ್ಲಾ ಅಂತಾರೆ ಶಿವರಾಮೇಗೌಡರು. ಕ್ವಾಟ್ಲೆ ಬಂದಾಗಲೇ ಮಾಡಿದ್ದೀನಿ ಕಣ್ಲಾ ಅಂತಾರೆ ಗೋವಿಂದ. ಆಗ ಭದ್ರ ಬಂದು, ಚಿಕ್ಕಪ್ಪ ಏನೋ ಬರೋಕ್ಕೆ ಹೇಳಿದೆ ಅಂತೆ ಅಂತಾನೆ. ಯಾಕೆ ಮಗ, ಪಕ್ಕದಲ್ಲಿ ಯಾರು ನಿಂತಿದ್ದಾರೆ ಅಂತ ಗೊತ್ತಾಯ್ತಿಲ್ವೇ, ಹಟ್ಟಿಗೆ ಬಂದು ಗೆಳೆಯನ್ನ ಮಾತಾಡಿಸ್ದೆ ಹಂಗೆ ನಿಂತಿದ್ಯಾ ಅಂತಾರೆ ಶಿವರಾಮೇಗೌಡರು. ಅಪ್ಪಯ್ಯ, ಅವ್ರೀಗ ಶಾನೆ ದೊಡ್ಡವರಾಗ್ಬಿಟ್ಟವ್ರೆ, ಅವ್ರಿಗೆಲ್ಲ ಈ ಗೆಳೆಯ ನೆನಪಿಲ್ಲ ಅಂತಾನೆ ಭದ್ರ. ಲೇ, ನಿಮ್ಮಿಬ್ಬರಿಗೂ ಏನ್ಲ ಆಗಿರೋದು, ಸಣ್ಣದ್ರಿಂದ ಜೀವಕ್ಕೆ ಜೀವದಂಗೆ ಬೆಳೆದಿದ್ದೀರಾ, ಒಂದು ಮಾತು ಬರ್ತದೆ ಹೋಯ್ತದೆ, ಅದನ್ನು ಮನಸ್ಸಲ್ಲಿ ಮಾಡ್ಕೊಳ್ಳೋದೇನಿಲ್ಲ ನೋಡ್ದೆಯಾ, ಗೆಳೆತನದ ಮಧ್ಯದಲ್ಲಿ ಮಾತು ಯಾವತ್ತೂ ಮುಖ್ಯ ಆಗಬಾರ್ದು, ಆಗಲೇ ಕಣ್ಲ ನಿಮ್ಮ ಗೆಳೆತನ ಎಷ್ಟು ಗಟ್ಟಿ ಆಗದೆ ಅಂತ ಎಲ್ರಿಗೂ ಗೊತ್ತಾಗೋದು. ಭದ್ರ, ನನ್ನ ಮಾತಿಗೆ ಬೆಲೆ ಕೊಟ್ಟು ಹಟ್ಟಿಗೆ ಬಂದಿರೋರನ್ನ ಮಾತಾಡಿಸ್ಬೇಕಾಗಿರೋದು ನಿನ್ನ ಕರ್ತವ್ಯ, ಮಾತಾಡ್ಸ್ಲಾ ಅಂತಾರೆ ಶಿವರಾಮೇಗೌಡರು. ಏನ್ಲ ಕ್ವಾಟ್ಲೆ, ಇನ್ನೂ ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ವೇನ್ಲ ಅಂತಾನೆ ಭದ್ರ. ಅಣ್ತಮ್ಮ ಅಂತ ಅಳ್ತಾ ಕ್ವಾಟ್ಲೆ ಭದ್ರನ ತಪ್ಕೊಂಡು, ಅಣ್ತಮ್ಮ ಸಂದಾಗಿದ್ರಾ ಅಂತಾನೆ. ನೀನಿಲ್ಲದೆ ನಾನು ಹೆಂಗ್ಲಾ ಸಂದಾಗಿರ್ತೀನಿ ಅಂತಾನೆ ಭದ್ರ. ನೀನು ಲೇ ಕ್ವಾಟ್ಲೆ, ಏನೋ ಬಾಯಿ ತಪ್ಪಿ ಅಂದ್ಬಿಟ್ಟೆ, ಬಾಯಿ ಮುಚ್ಕೊಂಡು ಬಾರ್ಲಾ ಅಂತ ಒಂದು ಕಿತ್ತ ಕರೆದ್ರೆ ಸಾಕು ಅಂತ ಕಾಯ್ಕೊಂಡು ಕೂತಿದ್ದೆ ಅಣ್ತಮ್ಮ ಅಂತಾನೆ ಕ್ವಾಟ್ಲೆ. ಹಳೇದನ್ನೆಲ್ಲ ಬಿಡ್ಲಾ, ಇನ್ನೂ ನೀನು ಬಂದಿದ್ಯಲ್ಲ ಜೋಡಿ ಎತ್ತಿನಂಗ ನಾ ಯಾವಾಗಲೂ ಜೊತೆಯಾಗೇ ಇರುವ, ನಾವಿಬ್ಬರು ನಿಂತ್ಕೊಂಡು ನನ್ನ ತಂಗಿ ಮದುವೆನ ಧಾಮ್ ಧೂಮ್ ಅಂತ ಮಾಡುವ ಅಂತಾನೆ ಭದ್ರ. ಅಣ್ತಮ್ಮ ಅಂತ ಮತ್ತೆ ಭದ್ರನ ತಪ್ಕೋತಾನೆ ಕ್ವಾಟ್ಲೆ. ಎಲ್ಲರೂ ಖುಷಿಯಿಂದ ನಗ್ತಾರೆ. ಈಚೆ ಭದ್ರ ಭೋಜ ಅನ್ನೋರನ್ನು ಮೀಟ್ ಮಾಡ್ತಾನೆ. ಹೇಳಿ ಭದ್ರೇಗೌಡ್ರೆ, ಏನೋ ಮುಖ್ಯವಾದ ವಿಚಾರ ಹೇಳಬೇಕು ಅಂತ ಹೇಳಿ ಸುಮ್ಮನೆ ನಿಂತಿದ್ದೀರಿ ಅಂತಾರೆ ಭೋಜ. ಅದು ಏನಿಲ್ಲ ಅಣ್ಣ, ವಿಚಾರವ ನಿಮ್ತವ ಹೇಗೆ ಹೇಳೋದು ಅಂತ ಅಟ್ಟಯ್ಯ. ಕೇಳಿದ ಮೇಲೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ, ಆ ಹುಡುಗನ ಬಗ್ಗೆ ನಿಮಗೆ ಏನು ಅನ್ನಿಸ್ತದೆ ನೇರವಾಗಿ ಹೇಳಿ ಅಣ್ಣ, ವಿಷಯ ನಮ್ಮ ಮಧ್ಯೆನೇ ಇರಲಿ ಅಂತಾನೆ ಭದ್ರ. ನಿನ್ನ ಮಾತು ಕೇಳ್ತಿದ್ರೆ ಏನೋ ಗಂಭೀರವಾದ ವಿಷಯ ಇರಬೇಕು, ಅದೇನು ಹೇಳ ಅಂತಾರೆ ಭೋಜ. ಅದು ಏನಿಲ್ಲ ಅಣ್ಣ, ನನ್ನ ತಂಗಿಗೆ ದಿಢೀರಂತ ಒಂದು ಸಂಬಂಧ ಗೊತ್ತಾಗಿ ಹುಡುಗನ ಒಳ್ಳೆಯವನು ಅಂತ ಮದುವೆ ಫಿಕ್ಸ್ ಮಾಡಿಬಿಟ್ಟೆ. ಟೈಮ್ ಓಸಿ ಕಡಿಮೆ ಇದ್ದಿದ್ದಕ್ಕೆ ಅವ್ರ ಹಟ್ಟಿಯವ್ರ ಬಗ್ಗೆ ಆಗಲಿ ಹುಡುಗನ ಬಗ್ಗೆ ಆಗಲಿ ತಿಳ್ಕೊಳ್ಳೋಕ್ಕೆ ಆಗಲಿಲ್ಲ. ನೀವು ಬೇರೆ ಅವರಿಗೆ ಬಹು ಹತ್ರದವರು ಅಲ್ವೇ, ಅವ್ರ ಮನೆಯವ್ರ ಬಗ್ಗೆ ಹುಡುಗನ ಬಗ್ಗೆ ಏನಾರ ಅಂತಾನೆ ಭದ್ರ. ಹಂಗೆ ಭಯಪಡುವಂಥದ್ದು ಏನಿಲ್ಲ ಭದ್ರೇಗೌಡ್ರೆ, ಒಳ್ಳೆ ಮನೆತನ, ಸಂಬಂಧದ ಬಗ್ಗೆ ಎರಡು ಮಾತಾಡೋಂಗೆ ಇಲ್ಲ ಅಂತಾರೆ ಭೋಜ. ಅವರು ಮನೆತನ ಬಿಡಿ ಅಣ್ಣ, ಹುಡುಗ ಹೆಂಗೆ ವ್ಯವಹಾರನೆಲ್ಲ ಸರಿಯಾಗಿ ಮಾಡ್ಕೊಂಡು ಹೋಯ್ತವನ, ಈ ಕೆಟ್ಟ ಚಟಗಳಿಂದ ದೂರ ಇದ್ದಾನ ಅಥವಾ ಅಂತಾನೆ ಭದ್ರ. ಚೇಚೆ ಅಂಥದ್ದೇನಿಲ್ಲ, ಹುಡುಗ ಬಂಗಾರದವನು, ಅವನ ಆಯಿತು ಅವ್ನ ಕೆಲಸ ಆಯಿತು ಅಂತ ವ್ಯವಹಾರ ಮಾಡ್ಕೊಂಡು ಹೋಯ್ತವನೆ, ಸ್ನೇಹಿತರ ಜೊತೆ ಸೇರಿದಾಗ ಸ್ವಲ್ಪ ಎಣ್ಣೆ ಗಿಣ್ಣೆ ಇದೆ ಅಂತಾರೆ ಅವರು. ಅಯ್ಯೋ, ಇವತ್ತಿನ ಕಾಲದಲ್ಲಿ ಅದು ಎಲ್ರಿಗೂ ಇದ್ದಿದೆಯಾ, ಒಸಿ ಹಿಡಿತದಲ್ಲಿದ್ದರೆ ಸಾಕು ಅಂತಾನೆ ಭದ್ರ. ಇವತ್ತಿಗೂ ಅವನ ಅಪ್ಪಯ್ಯ ಮಾತು ಮೀರೋಕ್ಕಿಲ್ಲ, ಒಳ್ಳೆ ಹುಡುಗ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಬಿಡಿ, ಆದರೆ ನಿಮ್ಗೆ ಯಾಕೆ ಈ ಅನುಮಾನ ಬಂತು ಅಂತಾರೆ ಅವರು. ಹಾಗೇ ಏನಿಲ್ಲ ಅಣ್ಣ, ಕಿವಿಗೆ ವಿಚಾರಗಳು ಬೀಳ್ತಾವಲ್ವಾ, ಹೆಣ್ಮಗಳನ್ನ ಒಂದು ಮನೆಗೆ ಕೊಡ್ತೀನಿ ಅಂದರೆ ಅನುಮಾನ ಇದ್ದೇ ಇರುತ್ತೆ, ಒಸಿ ವಿಚಾರಿಸ್ಕೊಂಡೆ ಅಷ್ಟೇ ಅಂತಾನೆ ಭದ್ರ. ಇವತ್ತಿನ ಕಾಲದಲ್ಲಿ ಆಗದೆ ಇರೋದು 1000 ಹೇಳ್ತಾರೆ ಭದ್ರೇಗೌಡ್ರೆ, ಅದಕ್ಕೆಲ್ಲ ಕಿವಿ ಕೊಡಬಾರ್ದು, ನಾವು ನೋಡ್ದಂಗೆ ಹುಡುಗನ ಬಗ್ಗೆ ಬೆಳ್ಳು ಮಾಡಿ ತೋರಿಸೋಂಗಿಲ್ಲ ಬಿಡಿ ಅಂತಾರೆ ಭೋಜ. ಈ ವಿಚಾರ ಕೇಳಿ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತಣ್ಣ.
ಈ ವಿಚಾರ ನಮ್ಮಿಬ್ಬರಲ್ಲೇ ಇರಲಿ ಅಂತ ಭದ್ರ ಹೋಗ್ತಾನೆ. ಆಗ ಭೋಜ ನಂಜೇಗೌಡರಿಗೆ ಕಾಲ್ ಮಾಡ್ತಾರೆ. ಹೇಳು ಭೋಜ ಅಂತಾರೆ ನಂಜೇಗೌಡರು. ಏನಿಲ್ಲ ನಂಜಣ್ಣಗೌಡ್ರೆ, ನಿಮ್ಮ ಬೀಗ್ರ ಮಗ ಭದ್ರೇಗೌಡ ಈಗ ತಾನೇ ನನ್ನ ಹತ್ರ ಬಂದಿದ್ದ ಅಂತಾರೆ ಭೋಜ. ಯಾಕೆ, ಮದುವೆಗೆ ಹೇಳೋಕ ಅಂತಾರೆ ನಂಜೇಗೌಡರು. ಇಲ್ಲ, ನಿಮ್ಮ ಮಗನ ಬಗ್ಗೆ ವಿಚಾರಿಸೋಕೆ ಅಂತಾನೆ ಭೋಜ. ಈಚೆ ಈಶ್ವರಿ ರೂಮಲ್ಲಿ ಚಿತ್ರನ ಹತ್ರ ಭದ್ರಾ ಕಣ್ಮಣಿ ಮದುವೆ ಆಗೋ ಹುಡುಗ ಹಿಂಗೆ ಏನು ಅಂತ ಊರು ತುಂಬ ವಿಚಾರಿಸ್ತವನಂತೆ ಅಂತಿರುವಾಗ ಭದ್ರ ಬಂದು, ಚಿಕ್ಕವ್ವ ನಾನು ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಚಿಕ್ಕವ್ವ, ಕಣ್ಮಣಿಗೆ ನೋಡಿರೋ ಹುಡುಗನ ಮನೆತನದ ಬಗ್ಗೆ ನಿನಗೆ ಸಂದಾಗಿ ಗೊತ್ತಿಲ್ವೇ? ಹುಡುಗ ಒಳ್ಳೆಯವನಲ್ವಾ ಅಂತ ಕೇಳ್ತಿದ್ದೀನಿ ಅಂತಾನೆ ಭದ್ರ. ಈಶ್ವರಿ ಶಾಕ್ನಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.